ಕೇಂದ್ರ ಸರ್ಕಾರ ಆನ್ಲೈನ್ ಗೇಮ್ ಕಾಯ್ದೆ 2025 ಜಾರಿಗೆ ತಂದ ಬೆನ್ನಲ್ಲೇ ಜಿಯೋ ಹಾಟ್‌ಸ್ಟಾರ್ ಕಂಪನಿಯು ಐಸಿಸಿಗೆ ಬಿಸಿ ಮುಟ್ಟಿಸಿದೆ. 2026ರ ಟಿ20 ವಿಶ್ವಕಪ್ ಆರಂಭಕ್ಕೆ ಕೇವಲ 2 ತಿಂಗಳು ಬಾಕಿ ಇರುವಾಗಲೇ ಐಸಿಸಿಗೆ ಶಾಕ್ ನೀಡಿದೆ. ಪಂದ್ಯಗಳ ನೇರ ಪ್ರಸಾರದ ಹಕ್ಕು ಹೊಂದಿರುವ ಜಿಯೋ ಹಾಟ್‌ಸ್ಟಾರ್ ನೇರ ಪ್ರಸಾರ ಒಪ್ಪಂದದಿಂದ ಹೊರಬಂದಿದೆ. ಹೀಗಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಐಸಿಸಿ ಇದೀಗ ಹೊಸ ಪ್ರಸಾರಕರ ಹುಡುಕಾಟ ಆರಂಭಿಸಿದೆ. ಕೇಂದ್ರ ಸರ್ಕಾರದ ಈ ಕಾಯ್ದೆಯಿಂದಾಗಿ ಜಿಯೋ ಹಾಟ್‌ಸ್ಟಾರ್ ಕಂಪನಿಗೆ ಜಾಹೀರಾತು ನಷ್ಟವಾಗಿದ್ದು, ಈ ಹಿನ್ನೆಲೆಯಿಂದ ನೇರ ಪ್ರಸಾರ ಒಡಂಬಡಿಕೆಯಿಂದ ಹೊರಬಂದಿದೆ ಎನ್ನಲಾಗಿದೆ. 2027ರವರೆಗೂ ನೇರ ಪ್ರಸಾರದ ಹಕ್ಕು ಹೊಂದಿದ್ದ ಜಿಯೋ ಹಾಟ್‌ಸ್ಟಾರ್ 2 ವರ್ಷಗಳ ಮೊದಲೇ ಇದನ್ನು ರದ್ದುಗೊಳಿಸಲು ಮುಂದಾಗಿದೆ. ಹೀಗಾಗಿ ಐಸಿಸಿ ಸದ್ಯ 2026ರಿಂದ 2027ರ ಅವಧಿಗೆ ಹೊಸ ಪ್ರಸಾರಕರ ಹುಡುಕಾಟದಲ್ಲಿದೆ. ರಿಲಯನ್ಸ್ ಸಂಸ್ಥೆ ಮಾಲೀಕತ್ವದ ಜಿಯೋ ಹಾಟ್‌ಸ್ಟಾರ್ 2024-25ನೇ ಸಾಲಿನಲ್ಲಿ ಸುಮಾರು 25,760 ಕೋಟಿ ರೂಪಾಯಿ ನಷ್ಟ ಅನುಭವಿಸಿದೆ. 2023-24ನೇ ಸಾಲಿನಲ್ಲಿ 12,319 ಕೋಟಿ ರೂಪಾಯಿ ನಷ್ಟ ಕಂಡಿದೆ. ಕೇಂದ್ರ ಸರ್ಕಾರದ ಈ ಕಾಯ್ದೆಯಿಂದಾಗಿ ರಿಯಲ್ ಮನಿ ಗೇಮಿಂಗ್ಗಳಾದ ಡ್ರೀಮ್11, ಮೈ ಸರ್ಕಲ್ನಂತಹ ಜಾಹೀರಾತುಗಳ ಪ್ರದರ್ಶನಕ್ಕೆ ಕೊಕ್ಕೆ ಬಿದ್ದಿರುವುದೇ ನಷ್ಟಕ್ಕೆ ಮುಖ್ಯ ಕಾರಣವಾಗಿದೆ.